ನಮಸ್ಕಾರ ರೀ ಎಲ್ಲರಿಗೂ. ನಾನು ನಿಮ್ಮ ಫೋಜಿ ವೈಫ. ಇವತ್ತು 12 ಗಂಟೆಗೆ ಇತ್ತು ನೋಡ್ರಿ ಟೈಮ್. ಹೆಂಗೈತ್ರಿ ವೆದರ್ ಹೊರಗ. ಇಲ್ಲಿ ನೋಡ್ರಿ ನಮ್ಮ ಅನನ್ಯ ಸಾಂಗ್ ಹಾಡಿಕಿದಾರಿ. ಅವ್ರ ಪಪ್ಪ ಡೆಡಿಕೇಟ್ ಮಾಡಿಕಿದಾರ ಕೇರಗಿ ಸಾಂಗ್. संदेश आती है हमें तड़पाती है, वो चिट्ठी आती है वो पूछे जाती है, वो लिखो कब आओगे, लिखो कब आओगे कि तुम बिन ये घर सूना सूना है. ಗೈಸ್ ನಾ ಫಸ್ಟ್ ಟೈಮ್ ಹಾಡಂದೇನ್ರಿ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೋರಿ. ಬೈ ಬೈ. ಹಲೋ ಹಾಯ್ ನಮಸ್ಕಾರ ರೀ. ಇವತ್ತೈತಿ ಭೋಗಿದ ನಾವು ಇಲ್ಲಿ ಏನೇನ್ ಮಾಡತ್ತ ನೋಡ್ರಿ. ನಾ ಫಸ್ಟ್ ಟೈಮ್ ಭೋಗಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಾನು ಇದನ್ನ ಒಣಗಿ ಮಾಡ್ಬೇಕಂತ ಹೇಳಿ ಇಷ್ಟೆಲ್ಲ ಅರೇಂಜ್ ಮಾಡೀನಿ. ಎಸ್ಪೆಷಲಿ ಸಿಗಂಗಿಲ್ಲ ಇಷ್ಟೆಲ್ಲ ರೀ. ಅವ್ರಿಕಾಯಿ ಇದ ಬಟ್ಟ ಸಿಗ್ತಾವು, ಇವೆಲ್ಲ ಸಿಗಂಗಿಲ್ಲ. ಬಟ್ ಅರೇಂಜ್ಮೆಂಟ್ ಮಾಡೇನಿ ಮಾಡ್ಬೇಕಂತ ಹೇಳಿ. ನೀವು ಬರೀ ಹಿಂಗಾಗ್ತೈತಿ. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನೋಡ್ರಿ ನಾವು ಐದು ಕಾಳ ತರ ಕೂರ್ಸಿದ ಕಾಳದ ಸಬ್ಜಿ ಮಾಡ್ತಾರಲ್ಲ ಅದನ್ನ ಮಾಡಿ ನೋಡ್ರಿ. ಇವತ್ತು ಭೋಗೈತಿ. ಸಜ್ಜಿ ರೊಟ್ಟಿ ಇದನ್ನ ಸ್ಪೆಷಲ್ ಆಗಿ ಊರ್ ಕಡೆ ಮಾಡಾಕತ್ತಾರು. ನಾನು ಆರ್ಮಿ ಕ್ಯಾಂಪ್ಗಳು ಬಂದಂದು ಇವ್ರ ಸಗಟ್ ಈಗ 6 ವರ್ಷ ಆಯ್ತು ನಾ ಇವ್ರ ಸಗಟ್. ಅವಾಗಿಂದ ಮತ್ತೆ ಇದನ್ನ ಮಾಡೇ ಇಲ್ಲ. ಇವಾಗ ಫಸ್ಟ್ ಟೈಮ್ ಆಚರಿಸ್ಕೊಂಡೇ ಇಲ್ಲ. ಯಾಕಂದ್ರೆ ಅನನ್ಯ ಆರಾಧ್ಯ ಅವ್ರಿ ಇದೆಲ್ಲರೂ ಸಣ್ಣರಿದ್ರಿ, ಹಂಗಾಗಿ ಆಚರಿಸಿಲ್ಲ. ಆಮೇಲೆ ನಾವು ಉತ್ತರಾಖಂಡದಾಗ ಇದ್ದಾಗಲ್ಲಿ ಕಾಯಿ ಪಲ್ಯನ ಏನು ನೆಟ್ಟಂಗೆ ಸಿಗಲ್ಲ ಅದಕ್ಕೆ ಏನು, ಹಂಗಾಗಿ ಏನೂ ಆಚರಿಸ್ಕೊಂಡೇ ಇಲ್ಲ. ಇವತ್ತು ಇಲ್ಲೆಲ್ಲ ಕಾಯಿಪಲ್ಲೆ ಸಿಕ್ಕೈತಿ, ಇವತ್ತು ಮಾಡಬೇಕು ಅಂತ ಹೇಳಿಸಿಂದ ಇದನ್ನ ಮಾಡತ್ತೇನ್ರಿ. ಪ್ಲೀಸ್ ಎಲ್ಲರೂ ನೋಡಿ ಹೆಂಗೆ ಆಗ್ತೈತಿ ಏನೇನಿಲ್ಲ. ಇವ್ರನ್ನ ಇವತ್ತು ಬ್ಲಾಗ್ ಎಲ್ಲ ಹಾಕ್ತೇನ್ರಿ, ಫುಲ್ ಬ್ಲಾಗ್ ಹಾಕ್ತೇನೆ ನೋಡ್ರಿ. ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ. ನನಗೇನು ಇದ್ರೊಳಗಿಂದ ಅಷ್ಟು ಚಾನಲ್ ಆಗಿದೆ ಏನೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಏನೋ ಮಾಡ್ಬೇಕಂತ ಹೇಳಿಸಿಂದ ಸ್ಟಾರ್ಟ್ ಮಾಡೇನಿ. ನಿಮ್ಮ ಸಪೋರ್ಟ್ ಎಲ್ಲಾರ್ದು ಬೇಕು. ಇದನ್ನ ಮಾಡಿ ಕಾಯಿಪಲ್ಲೆ ಮಾಡ್ಕೊತೇನ್ರಿ. ಎಲ್ಲ ಹೆಚ್ಚಿಟ್ಟು ಆಮೇಲೆ ನಿಮಗೆ ತೋರಿಸ್ತೇನೆ. ದೊಡ್ಡ ಬೆಳ್ಳುಳ್ಳಿ ಹಾಕತ್ತೇನ್ರಿ. ಇಷ್ಟು ಒಣಗಿ ಇಷ್ಟು ಹಾಕತ್ತೆ. ಥಂಡಿ ಭಾಳ ಐತ್ರಿ. ಥಂಡಿಗೆ ಏನು ಸುತ್ತ ಬತ್ರಿ. ಜಲ್ದಿ ಕೆಲಸ ಎಲ್ಲ ತಕ್ಕುದ್ರಿ. ಈಗ ಒಂದು 5 ಸೆಕೆಂಡ್ ನಾವು ಭಾಳ ಮಾಡೋಂಗಿಲ್ರಿ. ನಂತರ ನಾಯಿ ಹಾಕೋದಿದ್ದ ಹಾಕೋತೀನಿ. ಕೆಲಸ ಮಾಡ್ತೀವಿ. ನಾನು ಹಾಕೋತೀನಿ. ನಾವು ಕಲ್ತ್ಕೊಂಡು ಬರಂತೆ. ನಂತರ ನಾವು ತಪ್ಪಿರ್ತೀವಿ ನೋಡಿ. ಸ್ವಲ್ಪ ನೀರು ಕೊಟ್ಟು 2 ನಿಮಿಷ ಕುಡಿತದ. ನಾವು ಮಾಡ್ತೇವೆ. ಹಾಗೆ ಆಗಿದ್ರಿ ಸಣ್ಣದೆಲ್ಲ ಐತೆ.
ಹಿಂಗಾಯ್ತು ಬರೀ ಟೇಸ್ಟ್ ಮಾಡಕ್ಕ. ಸ್ವರ ಫ್ಲವರ್ ಅಂತ ಹೇಳ್ಬಿಟ್ಟು ಕೊಟ್ಟಾರು. ಇದು ನಮ್ಮ ಸಜ್ಜಿ ಹಿಟ್ಟ ಹೆಂಗಾಗ್ತಾವ ಅಂತ ಹೇಳ್ಬಿಟ್ಟು ನಾನು ನೋಡಿದ್ರಿ. ಇದು ಫಸ್ಟ್ ಟೈಮ್ ಯೂಸ್ ಮಾಡತ್ತೀನಿ, ನೋಡ್ಬೇಕ್ರಿ ಹೆಂಗಾಗ್ತೈತಿ. ನಾಲ್ಕ ಕಲ್ಸ್ಕೊಕ ಜಿಗಟಿಗೆ ನೀರು ಇಡತ್ತೇನ್ರಿ. ಜಿಗಟಿಗೆ ನೀರು ಇಟ್ಟಬೇಕ. ನೀರ್ ಕಾದವ್ರಿ. ಈಗ ಇದೆ ಇಟ್ಲೆ ಹಿಟ್ಟು ನಾದ್ಕೋಬೇಕು. ಸಿಗಂಗಿಲ್ಲ ಹಿಟ್ಟು ನಾದ್ಕೋಬೇಕು. ಈಗ ಇದು ನೋಡ್ರಿ ನಮ್ಮ ಫೈನಲ್ ಊಟ ರೆಡಿ ಆಯ್ತ್ರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.